ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಿ ಅಣ್ಣ. ಅಣ್ಣ, ಯಾರೋ ಸ್ವಲ್ಪ ಹೊತ್ತಿಗೆ ಮುಂಚೆ 4 ಜನ ಟೀ ಕುಡ್ದು ಹೋಗಿರೋ ಆಗಿದೆ ನಿಮ್ಮ ಅಂಗಡಿಲಿ. ಯಾರು? 4 ಜನ ಫ್ರೆಂಡ್ಸಾ? ಇಲ್ಲ ಅಣ್ಣ, 2 ಜೋಡಿ ಬಂದಿದ್ವು. ಜೋಡಿಗಳ? ಅದ್ರಲ್ಲಿಬ್ರು ಪಂಚ ಉಟ್ಕೊಂಡಿದ್ರಾ? ಇಲ್ಲ ಅಣ್ಣ, ಇಬ್ರು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ರು. ಹೌದಾ? ಶಿವರಾಜು ಇಂದ್ರ ಜೀನ್ಸ್ ಪ್ಯಾಂಟಾ? ಅವ್ರು ಜೀನ್ಸ್ ಪ್ಯಾಂಟ್ ಹಾಕೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಹಾಗಾದ್ರೆ ಆ 4 ಜನ ನಾನು ಅನ್ಕೊಂಡಿರೋರಲ್ಲ ಅನ್ಸುತ್ತೆ. ಅಣ್ಣ, 1 ನಿಮಿಷ. ಬಂದವ್ರು ಇವ್ರೇನಾ ನೋಡಿ. ಹೌದಣ್ಣ, ಇವ್ರೇನಾ? ಹೌದು. ತಗೊಳ್ಳಿ. ಭಾರ್ಗವಿ, ಬೇಗ ಹೊರಟು ಬಾ. ರೀ, ಇರಿ 1 ನಿಮಿಷ. ಟೀ ತುಂಬಾ ಟೇಸ್ಟಿ ಆಗಿದೆ, ಕುಡಿದು ಖಾಲಿ ಮಾಡಿ ಬಂದ್ಬಿಡ್ತೀನಿ. ಭಾರ್ಗವಿ, ಟೀ ಇಲ್ಲಲ್ಲ ಅಂದ್ರೂ ಎಲ್ಲಿ ಬೇಕಾದ್ರೂ ಕುಡಿಬಹುದು. ಆದ್ರೆ ನನ್ನ ಮಕ್ಕಳು ತಪ್ಪಿಸ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಬಾ, ಸುಮ್ನೆ ಬಾ ಭಾರ್ಗವಿ. ಉಲಾಲ 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 ಚುಮ್ಮದೆ ಅದೇ ಅದೇ. ಛೀ ಮಾವ, ಏನಾಗಿದೆ ನಿಮ್ಗೆ? ಬಂಗಾರಿ, ಅದೇ ಬಂಗಾರಿ, ಉಮ್ಮದೆ ಅದೇ.
ಏನಾಯ್ತು ರೀ? ಯಾವನಿಗೆ ಗೊತ್ತು? ಕಾರು ಹೆಂಡತಿ ಟೈಮು ಎಲ್ಲ ನನ್ಗೆ ಅಡ್ಗಾಲ್ ಹಾಕೋರೆ, ಎಲ್ಲ ನಿಂತಾರನೆ. ರೀ ಯಾಕ್ರಿ, ಏನಾಯ್ತು ರೀ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ, ಆಗಲ್ಲ. ಆ ತುಳಸಿ ನನ್ನಿಂದ ತಪ್ಪಿಸ್ಕೋಬಾರ್ದು. ಆ ಇಂದ್ರ ತುಳಸಿಗೆ ಮತ್ತೆ ಮಗು ಆಗ್ಬಾರ್ದು. ಅವರಿಬ್ರು ಯಾವತ್ತೂ ಖುಷಿಯಾಗಿರ್ಬಾರ್ದು. ಅವ್ರ ಬಾಳಲ್ಲಿ ಸಂತೋಷ ಅನ್ನೋದೇ ನೋಡಬಾರ್ದು. ರೀ, ಅವಳು ಯಾವಳಿಗೋ ಮಗು ಹುಟ್ಟತ್ತೆ ಅಂತ ಇಷ್ಟೊಂದು ಯೋಚನೆ ಮಾಡ್ತಿರೋರು, ಒಂದೇ ಒಂದ್ಸಲ ಆದ್ರೂ ನಮ್ಮ ಮಗು ಬಗ್ಗೆ ಯೋಚನೆ ಮಾಡ್ರಿ. ಆ ಹಾಳಾದವಳು ಹೇಗಾದ್ರೂ ಮಾಡ್ಕೊಂಡು ಸಾಯ್ಲಿ, ನಮ್ಗೆ ಯಾಕ್ರಿ ಅದೆಲ್ಲ? ನೋಡಿ, ನಿಮಗ್ ನಾನು ಮತ್ ನಮ್ಮ ಮಗು ಅಷ್ಟೇ ಮುಖ್ಯ ಆಗ್ಬೇಕು ರೀ. ಏಯ್, ತುಳಸಿ ಬಗ್ಗೆ ಇನ್ನೊಂದು ಮಾತು ಬಂದ್ರು ನಿನ್ನನ್ನಿಲ್ಲೇ ಊತಾಕ್ಬಿಡ್ತೀನಿ. ನನಗೆ ತುಳಸಿ ಬಿಟ್ಟು ಇನ್ಯಾರೂ ಮುಖ್ಯ ಅಲ್ಲ. ಸಾರಿ ಭಾರ್ಗವಿ, ನನ್ನ ಶತ್ರುಗಳೆಲ್ಲ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಡ್ತಾರೋ ಅಂತ ಈ ಥರ ರಿಯಾಕ್ಟ್ ಮಾಡ್ಬಿಟ್ಟೆ. ಅವರಿಂದ ನನಗೆ ತುಂಬಾನೇ ಅವಮಾನ ಆಗಿದೆ. ಅದನ್ನ ನನ್ನಿಂದ ಮರೆಯಕ್ಕಾಗ್ತಿಲ್ಲ. ಸಾರಿ ಭಾರ್ಗವಿ, ಇನ್ಯಾವತ್ತೂ ಈ ರೀತಿ ಮಾಡಲ್ಲ. ನೀನು ನೀರು ಕುಡಿದು ರಿಲ್ಯಾಕ್ಸ್ ಮಾಡ್ತಿರು. ಸುತ್ತ ಯಾರಾದರೂ ಮೆಕ್ಯಾನಿಕ್ ಇದ್ದಾರಾ ಅಂತ ನೋಡ್ಕೊಂಬರ್ತೀನಿ. ಹುಷಾರು. ನಾವಿಬ್ರು ಈ ಊರೇ ಬಿಟ್ಟು ಎಲ್ಲಾದ್ರೂ ದೂರ ಹೊಂಟೋಗೋಣ. ನಮ್ಮ ಮಗು ಜೊತೆ ಸಂತೋಷವಾಗಿರೋಣ. ನೀವ್ ಹೇಳ್ತಿರೋದೆಲ್ಲ ನಿಜಾನಾ? ನಿನ್ ಮೇಲಾಡು. ಈಶ್ವರಿ ಅವರೇ, ಭಾರ್ಗವಿ ಅಭಿ ಎಲ್ಲವ್ರೆ ಅಂತ ಒಂದ್ಸಲ ಫೋನ್ ಮಾಡಿ ಕೇಳಿ. ಬೊಸ್ರಿ ಹೆಂಗ್ಸ್ ಬೇರೆ ಏನಾರ ತಿನ್ಲೋ ಇಲ್ವೋ ಕೇಳೋಣ. ಫೋನ್ ಮಾಡಿ ಬಂದ್ಕಿತ. ಹಲೋ, ಲೌಡ್ ಸ್ಪೀಕರ್ಗೆ ಹಾಕಿ. ಭಾರ್ಗವಿ, ಎಲ್ಲಿದ್ದೀರಾ? ಭಾರ್ಗವಿ, ಈಗ ಎಲ್ಲಿದ್ದೀರಿ ಹೇಳಿ?